ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಟ್ಸ್ ಆಫ್ ದಿವ್ಯಾಸ್ ಚಾನಲ್. ಹಲೋ ಗೈಸ್, ಇಕ್ಕೋಬೇಕು ಎಷ್ಟಿದೆ ಅಂತ. ಇವಾಗ ನೆಕ್ಸ್ಟು ಅಳತೆಯಲ್ಲಿ ಅಗಲ ಎಷ್ಟಿದೆ ಅಂತ ನೋಡ್ಕೋಬೇಕು. ಅಗಲ ಅಂದರೆ ಬ್ಲೌಸ್ ಅಳತೆ ಬ್ಲೌಸ್ ಇರುತ್ತಲ್ಲ ಅದರಷ್ಟು. ಇವಾಗ ನಾವು ರೌಂಡ್ ನೋಡ್ಕೋಬೇಕು. ಅಂದರೆ ಬ್ಲೌಸ್ನಲ್ಲಿ ನೆಕ್ ರೌಂಡ್ ಇರುತ್ತಲ್ಲ, ಆ ನೆಕ್ ರೌಂಡ್ ನೋಡ್ಕೋಬೇಕು. ನೆಕ್ ರೌಂಡ್ ನೋಡಿಕೊಂಡು ಅಲ್ಲಿಗೆ ನೀವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇವಾಗ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸ್ಲೀವ್ದು ರೌಂಡ್ ಕಟ್ ಮಾಡ್ಕೋಬೇಕು. ಸ್ಲೀವ್ ರೌಂಡ್ ಹೇಗಿರುತ್ತೋ ಅಂದರೆ ನಾವು ಮೆಜರ್ಮೆಂಟ್ ಇಲ್ಲದೆ ಅಳತೆ ಬ್ಲೌಸ್ ನೋಡಿಕೊಂಡು ಕಟ್ ಮಾಡಿರೋ ಥರ ಇದು ಬ್ಲೌಸ್ ಪ್ಯಾಟ್ರನ್ನು. ಸೊ ನೀವು ಈಸಿಯಾಗಿ ಕಟ್ ಮಾಡ್ಕೊಬೋದು. ಓಕೆನಾ ಗಾಯ್ಸ್? ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇದು ಕೆಳಗಡೆ ಪಾರ್ಟ್ ನೆಕ್ದು ರೌಂಡು. ಅಂದರೆ ಮೆಜರ್ಮೆಂಟ್ ಇಲ್ಲದೆ ನೀವು ಬ್ಲೌಸ್ ನೋಡಿಕೊಂಡೇ ಕಟ್ ಮಾಡ್ಕೊಬೋದು. ಬ್ಲೌಸ್ ಅಳತೆ ಬ್ಲೌಸಿಂದನೇ ನೀವು ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೊಬೋದು. ಇಲ್ಲಿ ಅದು ಸೈಡ್ ಅಂದರೆ ಸೈಡ್ದು ಮಾರ್ಕ್ ಮಾಡ್ಕೊಳ್ಬೇಕು, ಯಾಕಂದರೆ ಅಲ್ಲಿ ಹೊಲ್ಕೊಳ್ತೀವಲ್ಲ ನಾವು. ಸೊ ಅದಕ್ಕೆ ಇದು ಸ್ಲೀವ್ದು. ಫ್ರಂಟಲ್ಲಿ ಮಾತ್ರ ರೌಂಡ್ ಇರುತ್ತೆ, ಬ್ಯಾಕಲ್ಲಿ ಬೇರೆ ಥರ ಇರುತ್ತೆ. ಫ್ರಂಟ್ ಕಟ್ಟಿಂಗ್ ಮಾತ್ರನೇ ಕಂಪ್ಲೀಟ್ ಆಗಿದೆ. ಇವಾಗ ಇದು ಏನಂದರೆ ನಾವು ಮಾರ್ಕ್ ಮಾಡಿ ತೋರಿಸಿರೋದು ಎಲ್ಲಿ ನೀವು ಹೊಲಿಬೇಕಾಗುತ್ತೆ, ಸ್ಟಿಚಸ್ ಹಾಕಬೇಕಾಗುತ್ತೆ ಅಂತ. ಇದು ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಫಸ್ಟು ಇಲ್ಲಿ ಹೊಲ್ಕೋಬೇಕಾಗುತ್ತೆ. ಅಂದರೆ ಬ್ಯಾಕ್ ಸೈಡು ಲೈನಿಂಗ್ ತೊಗೊಂಡು ಹೊಲ್ಕೋಬೇಕಾಗುತ್ತೆ. ಇಲ್ಲಿ ಇಲ್ಲಿ ಕೂಡ ಇವಾಗ ಹೊಲ್ದಾಗ ತೋರಿಸ್ತೀವಿ ಹೇಗಿರುತ್ತೆ ಅಂತ. ಅದರದ್ದು ಒಂದು ಸ್ಮಾಲ್ ರೀಕ್ಯಾಪು. ಇವಾಗ ಬ್ಯಾಕ್ ಸೈಡ್ ಕೂಡ ಸೇಮ್ ಹಾಗೆ ಬ್ಲೌಸ್ ಇಟ್ಕೊಂಡು ಈ ಥರ ಕಟ್ ಮಾಡಬೇಕಾಗುತ್ತೆ. ಇದು ನೋಡಿ, ಇದು ನೆಕ್ಕು ಬ್ಯಾಕ್ ಸೈಡ್ ಕೂಡ ರೌಂಡ್ ನೆಕ್ ಇದೆ ಈ ಬ್ಲೌಸ್ನಲ್ಲಿ. ಅವ್ರು ಕೂಡ ರೌಂಡ್ ನೆಕ್ ಇರಬೇಕಾಗಿರೋದ್ರಿಂದ ರೌಂಡ್ ನೆಕ್ ಇಕ್ಕಿದ್ದೀವಿ. ನಿಮ್ಗೆ ಯಾವ ಥರ ನೆಕ್ ಬೇಕಾಗುತ್ತೋ ಆ ಥರ ರೌಂಡ್ ನೆಕ್ ಇಕ್ಕೋಬೋದು. ಇದು ಬ್ಯಾಕ್ ಸೈಡು. ಇದು ಸ್ಲೀವ್ ಕೂಡ ಫ್ರಂಟಲ್ಲಿ ಜಾಸ್ತಿ ಇರುತ್ತೆ ಸ್ಲೀವ್ದು ರೌಂಡು, ಬ್ಯಾಕ್ ಸೈಡ್ನಲ್ಲಿ ಕಮ್ಮಿ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ, ನೋಡ್ಕೊಳ್ಳಿ. ಈಗ ಕಟ್ ಆಯಿತು, ಈಗ ಕಂಪ್ಲೀಟ್ ಆಯಿತು. ಇದು ಮೆಜರ್ಮೆಂಟಲ್ಲಿ ನಾವು ಇಕ್ಕಿರೋದು ಸ್ಲೀವ್ ಬ್ಯಾಕ್ ಸೈಡ್ ಅಲ್ವಾ. ಬ್ಯಾಕ್ ಸೈಡ್ದು ರೌಂಡ್ ಶೇಪ್ ಎಷ್ಟು ಉದ್ದ ಇರುತ್ತೋ ಲೆಂತ್ ನೋಡ್ಕೋಬೇಕಾಗುತ್ತೆ. ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಅಷ್ಟೇ. ಜಸ್ಟ್ ಇವಾಗ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೋಬೇಕು. ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಕ್ಕೋಬೇಕು, ಯಾಕಂದರೆ ಸ್ಟಿಚಿಂಗಲ್ಲೇ ಹೋಗುತ್ತಲ್ಲ. ಸೊ ಅದಕ್ಕೆ ಇವಾಗ ಅದು ಕಂಪ್ಲೀಟ್ ಆಗಿದೆ. ಕಟ್ಟಿಂಗ್ ಕೂಡ ಆಗಿದೆ. ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಇದು ಸ್ಲೀವು, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಬೇಕಾದ್ರೆ ಸ್ಟಿಚ್ ಮಾಡಿ ಆದಮೇಲೆ ಒಂದು ಸತಿ ತೋರಿಸ್ತೀವಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ಬ್ಯಾಕ್ ಸೈಡ್ದು ಸ್ಟಿಚ್ ಮಾಡಿ ಆದಮೇಲೆ ತೋರಿಸ್ತೀವಿ. ಇದು ಫ್ರಂಟ್ ಸೈಡು. ಇದು ಸ್ಲೀವ್ ಕೂಡ ಕಂಪ್ಲೀಟ್ ಆಗಿದೆ. ಇದು ಬರೀ ಬಟ್ಟೆ ಅಷ್ಟೇ, ಇದಕ್ಕೆ ಲೈನಿಂಗ್ ಕೂಡ ಹಾಕಿ ಕಟ್ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋ ಇವಾಗ ಚೆಕ್ ಮಾಡ್ಕೊಳ್ಳಿ, ಲೈನಿಂಗ್ ಹಾಕಿ ಹೇಗೆ ಕಟ್ ಮಾಡೋದು ಅಂತ. ಇವಾಗ ಲೈನಿಂಗ್ ಅದೇ ಬಟ್ಟೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮಾರ್ಕ್ ಮಾಡ್ಕೊಂಡೇ ಕಟ್ ಮಾಡಬೇಕಾಗುತ್ತೆ. ಸೊ ನಾವೆಲ್ಲ ಮಾರ್ಕ್ ಮಾಡ್ಕೊಳ್ತಿದ್ದೀವಿ ಎಲ್ಲನೂ, ಫ್ರಂಟ್, ಬ್ಯಾಕ್ ಮತ್ತು ಸ್ಲೀವ್ಸ್ದು. ಸೊ ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಅದನ್ನು ಕಟ್ ಮಾಡಬೇಕಾಗುತ್ತೆ. ನೋಡಿ, ಹೀಗೆ ಕಟ್ ಮಾಡಬೇಕು. ಥರ ಕಟ್ ಮಾಡೋದ್ರಿಂದ ನಿಮಗೆ ಲೈನಿಂಗ್ ಕೂಡ ಮಿಕ್ಕುತ್ತೆ. ಅಂದರೆ ಬಟ್ಟೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನೋಡಿ.